ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆಯ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವೆ ದಂಗಲ್ ಶುರುವಾಗಿದೆ. ಬಹಿರಂಗ ಚರ್ಚೆಗೆ ದಳಪತಿ ಕೊಟ್ಟಿರುವಂತಹ ಪಂಥಾಹ್ವಾನಕ್ಕೆ ಸಿಎಂ ಡಿಕೆಶಿ ಓಕೆ ಅಂದಿದ್ದು ಈಗ ಜಟಾಪಟಿ ಮತ್ತೊಂದು ಮಗ್ಗುಲಿಗೆ ಹೊರಳಿದೆ. ಬಿಡದಿ ಟೌನ್ಶಿಪ್ ಸಂಗ್ರಾಮ, ಎಚ್ಡಿಕೆ ವರ್ಸಸ್ ಡಿಕೆ ಬಹಿರಂಗ ಸವಾಲ್. ಬಹಿರಂಗ ಚರ್ಚೆಗೆ ಡಿಕೆ ಪಂಥಾಹ್ವಾನ, ವಿಧಾನಸೌಧಕ್ಕೆ ಬನ್ನಿ ಎಂದ ಡಿಕೆ. ಬಿಡದಿ ಟೌನ್ಶಿಪ್ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ಕನಸು ರೈತರ ಪಾಲಿಗೆ ದುಸ್ವಪ್ನವಾಗಿ ಬಿಟ್ಟಿದೆ. ಬಿಡದಿ ಟೌನ್ಶಿಪ್ ಮಾಡಲು ಶತಾಯಗತಾಯ ತೀರ್ಮಾನಿಸಿರುವ ಸರ್ಕಾರ ಭೂ ಸ್ವಾಧೀನಕ್ಕೆ ತಯಾರಿ ನಡೆಸಿದೆ. ಆದರೆ ಬಿಡದಿ ವ್ಯಾಪ್ತಿಯ ರೈತರ ಹೋರಾಟದ ಕಿಚ್ಚು ಧಗಧಗಿಸ್ತಾ ಇದೆ. ಇತ್ತೀಚೆಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಚನ್ನರಾಯಪಟ್ಟಣ ವ್ಯಾಪ್ತಿಯ ಹಳ್ಳಿಗಳ ಭೂ ಸ್ವಾಧೀನ ವಿವಾದದ ಬಳಿಕ ದೊಡ್ಡ ವಿವಾದವಾಗಿ ಬಿಡದಿ ಟೌನ್ಶಿಪ್ ಎದ್ದು ನಿಂತಿದೆ. ಒಂದೆಡೆ ದಿನದಿಂದ ದಿನಕ್ಕೆ ಹೋರಾಟ ತೀವ್ರಗೊಳ್ತಾ ಇದ್ದಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಸಿಎಂ ಡಿಕೆ ಶಿವಕುಮಾರ್ ಮದಗಜಗಳಂತೆ ಕಾದಾಡಲು ಆರಂಭಿಸಿದ್ದಾರೆ. ಬಿಡದಿ ರೈತರ ಪರ ಹೋರಾಟಕ್ಕೆ ಧುಮುಕಿರುವ ಜೆಡಿಎಸ್ ನಾಯಕ ಕುಮಾರಸ್ವಾಮಿಗೆ ದಾಖಲೆಗಳ ಸಮೇತ ಚರ್ಚೆಗೆ ಡಿಕೆ ಪಂಥಾಹ್ವಾನ ನೀಡಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಡಿಕೆ ಶಿವಕುಮಾರ್ ಜೂನ್ 26ರಂದು ಡೇಟ್ ಫಿಕ್ಸ್ ಮಾಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧಕ್ಕೆ ಬನ್ನಿ ಚರ್ಚಿಸೋಣ ಅಂತ ಅಧಿಕೃತ ಆಹ್ವಾನ ಪತ್ರವನ್ನೇ ಹೊರಡಿಸಿದ್ದಾರೆ. ಎಚ್ಡಿಕೆ ಬರೆದ ಪತ್ರದ ಬಗ್ಗೆ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಲಿಲ್ಲ. ಯಾವುದೇ ಹೇಳಿಕೆ ನೀಡದೆ ವಿಧಾನಸೌಧದಿಂದ ತೆರಳಿದ್ರು. ಸೇಮ್ ಸರ್ ಒಂದು ಬೈಟ್ ಸರ್. ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದಾರೆ ಸರ್. ಎಚ್ಡಿಕೆ ಆಹ್ವಾನದ ಬಗ್ಗೆ ಪ್ರತಿಕ್ರಿಯಿಸಿದ ಮಾಜಿ ಸಚಿವ ಚೆಲುವರಾಯಸ್ವಾಮಿ, ಸಿಎಂ ಜಾಗದಲ್ಲಿ ಯಾರೇ ಇರಲಿ ಗೌರವ ಕೊಡಬೇಕು, ವಿಧಾನಸೌಧಕ್ಕೆ ಬನ್ನಿ ಅಂತ ಕರೆದಿದ್ದಾರೆ. ಅವರ ಮಾತಿಗೆ ಬೆಲೆ ಕೊಟ್ಟು ವಿಧಾನಸೌಧಕ್ಕೆ ಬರಬೇಕು ಎಂದಿದ್ದಾರೆ. ಒಬ್ಬ ನಾಡಿನ ಮುಖ್ಯಮಂತ್ರಿ ಯಾರೇ ಇರಲಿ ಆ ಸ್ಥಾನದಲ್ಲಿ ನಾವು ಗೌರವವಾಗಿ ಅವರ ಇದನ್ನು ಇವ್ರು ಕೇಳಬೇಕು ಬಿಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ಚರ್ಚೆ ಮಾಡಬೇಕು ಅಂದಾಗ ಅವ್ರು ಚರ್ಚೆ ಮಾಡಲಿಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟಾಗ ವಿಧಾನಸೌಧ ನಮ್ಮದು ಅಲ್ಲ, ಅವ್ರದ್ದು ಅಲ್ಲ, ಯಾರ್ದು ಅಲ್ಲ, ಈ ನಾಡಿನ ಜನರದ್ದು, ಕನ್ನಡಿಗರದು ವಿಧಾನಸೌಧದಲ್ಲಿ ಅಧಿಕಾರಿಗಳಿರ್ತಾರೆ, ಮುಖ್ಯಮಂತ್ರಿ ಇರ್ತಾರೆ, ಸಂಬಂಧಪಟ್ಟಂಥ ಎಲ್ಲ ಅದಕ್ಕೆ ಮಿಷನರಿಗಳಿರುತ್ತೆ. ಸೊ ಕೂತ್ಕೊಂಡು ಚರ್ಚೆ ಮಾಡಬೇಕು ಯಾವುದು ಸರಿ ತಪ್ಪು ಅಂತ. ನಾನು ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತ ಇವ್ರು ಮುಖ್ಯಮಂತ್ರಿ ಆಗಿದ್ದಾಗಲೂ ಇವ್ರು ಕರೆದ್ರೂ ಅದೇ ಗೌರವ ಕೊಡಬೇಕು. ಬೇರೆಯವರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರು ಕರೆದಾಗ ಇವರಿಗೆ ನಿಜವಾದಂಥ ರಾಜಕೀಯದಲ್ಲದಲ್ಲೇ ಆ ರೈತರ ಪರವಾಗಿದ್ದೀನಿ ಅನ್ನೋದಾದರೆ ಚರ್ಚೆಗೆ ಬಂದು ಚರ್ಚೆ ಮಾಡಿ 5 ಜನರ ಜೊತೆ ರಹಸ್ಯ ಸಭೆ ನಡೆಸೋದಲ್ಲ, ಜೆಡಿಎಸ್ ಟ್ವೀಟ್. ಬಿಡದಿ ಟೌನ್ಶಿಪ್ ಬಗ್ಗೆ ಚರ್ಚೆಗೆ ಕುಮಾರಸ್ವಾಮಿ ಜೂನ್ 27ರ ಸಭೆ ನಿಗದಿ ಮಾಡ್ತಾ ಇದ್ದಂತೆ ಜೆಡಿಎಸ್ ಕೂಡ ಟ್ವೀಟ್ ಮಾಡಿ ಡಿಕೆಗೆ ಸವಾಲು ಹಾಕಿದೆ. ವಿಧಾನಸೌಧದ ಎಸಿ ಕೊಠಡಿಯಲ್ಲಿ ಕುಳಿತು 5 ಜೊತೆ ರಹಸ್ಯ ಸಭೆ ಮಾಡೋದಲ್ಲ, ನಿಮಗೆ ಕಾಳಜಿ ಇದ್ದರೆ ಬಿಡದಿಯ ಬೈರಮಂಗಲದ ಸಾರ್ವಜನಿಕ ವೇದಿಕೆಗೆ ಬನ್ನಿ ಅಂತ ಸವಾಲು ಎಸೆದಿದೆ. ಬಿಡದಿ ಟೌನ್ಶಿಪ್ ಬಗ್ಗೆ ವಿಧಾನಸೌಧದ ಎಸಿ ಕೊಠಡಿಯಲ್ಲಿ ಕುಳಿತು 5 ಜನರ ಜೊತೆ ರಹಸ್ಯ ಸಭೆ ಮಾಡುವುದಲ್ಲ. ಡಿಕೆ ಶಿವಕುಮಾರ್ ಅವರೇ, ನಿಮಗೆ ನಿಜಕ್ಕೂ ರೈತರ ಮೇಲೆ ಕಾಳಜಿ ಇದ್ದರೆ ಬನ್ನಿ ಬಿಡದಿಯ ಭೈರಮಂಗಲದ ಸಾರ್ವಜನಿಕ ವೇದಿಕೆಗೆ. ರೈತ ವಿರೋಧಿ ಟೌನ್ಶಿಪ್ ಯೋಜನೆಯಿಂದ ಸಂತ್ರಸ್ತರಾಗುವ ಸಾವಿರಾರು ರೈತರು, ಮಹಿಳೆಯರು ಹಾಗೂ ಕಾರ್ಮಿಕರ ಸಮ್ಮುಖದಲ್ಲೇ ಮುಕ್ತವಾಗಿ ಚರ್ಚೆಯಾಗಲಿ. ರೈತರನ್ನು ಹೊರಗಿಟ್ಟು ಮಾಡುವ ಯಾವ ಸಭೆಯೂ ಫಲಪ್ರದವಾಗದು. ಒಂದೆಡೆ ನಾಯಕರ ಈ ಸವಾಲು ಪಾರ್ಟಿ ಸವಾಲು ನಡೀತಾ ಇದ್ರೆ, ಬಿಡದಿಯಲ್ಲಿ ರೈತ ಸಂಘಟನೆಗಳ ಹೋರಾಟ ದಿನಕ್ಕೊಂದು ಸ್ವರೂಪ ಪಡೆದುಕೊಳ್ತಾ ಇವೆ. ನಿನ್ನೆ ಬೈಕ್ ರ್ಯಾಲಿ ನಡೆಸಿ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಡಿಕೆ ಶಿವಕುಮಾರ್ ನಾನು ರೈತನ ಮಗನೇ ಅಂತಾರೆ, ಆದ್ರೆ ರೈತನಾಗಿ ಯೋಚಿಸ್ತಾ ಇಲ್ಲ, ಬಿಸಿನೆಸ್ ಮ್ಯಾನ್ ಆಗಿ ಯೋಚಿಸ್ತಿದ್ದಾರೆ ಅಂತ ರೈತ ಸಂಘದ ಅಧ್ಯಕ್ಷ ಬಡಗಲಪುರ ನಾಗೇಂದ್ರ ಟೀಕಿಸಿದ್ದಾರೆ. ಭೂ ದಲ್ಲಾಳಿಗಳು ಪರವಾಗಿರುವಂತ ಸರ್ಕಾರಗಳು ಇದೊಂದು ರಿಯಲ್ ಎಸ್ಟೇಟ್ ದಂಧೆ ಇದೆ. ಇಲ್ಲಿ ಬೆಂಗಳೂರು ದೊಡ್ಡ ಟೌನ್ಶಿಪ್ ಆಗುತ್ತೆ ಅಂತಲ್ಲ, ಇದೊಂದು ದೊಡ್ಡ ರಿಯಲ್ ಎಸ್ಟೇಟ್ ದಂಧೆ. ಇದು ರಿಯಲ್ ಎಸ್ಟೇಟ್ ಮಾಫಿಯಾದ ಕೈಗೊಂಬೆಯಾಗಿ ಅವ್ರು ಜುಟ್ಟು ಕೊಟ್ಟು ಅವ್ರು ಬೇಕಾದಂಥ ಭೂಮಿಯನ್ನು ಸುಲಭ ದರದಲ್ಲಿ ಕೊಡ್ತಾ ಇದ್ದಾರೆ.
ಇನ್ನು ರೈತರ ಪ್ರತಿಭಟನೆಗೆ ಸಾಥ್ ನೀಡಿದ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸರ್ಕಾರ ಬಿಡದಿಯ ಟೌನ್ಶಿಪ್ ಯೋಜನೆ ಮರು ಪರಿಶೀಲಿಸಬೇಕು ಎಂದಿದ್ದಾರೆ. ಇಲ್ಲಿ ಈ ತರ ಲ್ಯಾಂಡ್ ಅಕ್ವಿಸಿಷನ್ ಮಾಡಿ ಮತ್ತೆ ಎಕ್ಸ್ಪಾನ್ಷನ್ ಮಾಡ್ತಿರೋಂಥದ್ದು ಇದೇನು, ಇದರಿಂದ ಆಯ್ತಿರೋಂಥ ಸಮಸ್ಯೆಗಳೇನು ಅಂತ ನಮಗೆ ದೇಶಾದ್ಯಂತ ಏನಾಗೈತೆ ಅನ್ನೋದು ನಮಗೆ ಗೊತ್ತಿರೋಂಥದ್ದೇ. ಇದಾಯ್ತಾ ಇರೋದ್ರಿಂದ ಈಗ ಒಂದು ಕಡೆ ಕಟ್ಟಡಗಳು ಕಟ್ಟಬೇಕು, ಹೊಸಬ್ರನ್ನ ತಗೊಬಂದು ನಿಲ್ಲಿಸ್ಬೇಕು, ಆದರೆ ಇಲ್ಲಿ ಸ್ಥಳೀಯವಾಗಿರೋಂಥ ರೈತರನ್ನೆಲ್ಲ ಬೀದಿಗೆ ತರ್ತಾರೆ. ಒಟ್ಟಿನಲ್ಲಿ ಬಿಡದಿ ರೈತರ ಹೋರಾಟ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದೆ. ಇದು ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಸುನಿಲ್ ಜೊತೆ ಪ್ರಶಾಂತ್, ಟಿವಿ9 ರಾಮನಗರ.